ಆಮೇಲೆ ಆ ಅಸ್ಮಿತಾ ಆ ನೆಕ್ಲೆಸ್ ನ ನನಗೆ ಕೊಡುವಾಗ ಸೀಕ್ರೆಟ್ ಆಗಿ ಒಂದು ಫೋಟೋ ತಗೊಂಡಿದ್ದಾಳೆ ರಾಜಿ. ಅದನ್ನ ನನಗೆ ಕಳಿಸಿ ಅವಳು ನಾನು ಸೆಲೆಕ್ಟ್ ಮಾಡೋಕೆ ಲಂಚವಾಗಿ ತಗೊಂಡಿದ್ದೀನಿ ಅಂತ ಪ್ರೆಸ್ ಅವ್ರಿಗೆ ಲೀಕ್ ಮಾಡ್ತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ಲು. ಹಾಗೆ ನಾ ಪಾರ್ಟಿ ದಿನ ಕೂಡ ಕಾಲ್ ಮಾಡಿದಾಗ ಪಾರ್ಟಿಗೆ ಬರಕ್ ಹೇಳಿದ್ಲು. ನೀ ಬಂದಿಲ್ಲ ಅಂದ್ರೆ ಆ ಫೋಟೋನ ಪ್ರೆಸ್ಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ಲು. ಅಂತ ಪರಿಸ್ಥಿತಿಲಿ ನಾನು ಹೋಗ್ಬೇಕಾಗಿ ಬಂತು ರಾಜಿ. ಬರ್ಬೇಕು ಸರ್, ಬರ್ತೀರಾ? ನಾನು ಬರಲ್ಲ. ಚಿಕ್ಕ ಮಕ್ಳ ತರ ಹಠ ಮಾಡ್ತೀರಲ್ಲ ಸರ್ ನೀವು. ಮರ್ತ ಹೋದ್ರ ಹೇಗೆ? ನೆಕ್ಲೆಸ್ ಮ್ಯಾಟರ್ನ ಮೀಡಿಯಾಗ್ ರಿಲೀಸ್ ಮಾಡ್ಬಿಡ್ತೀನಿ. ನೋಡ್ ರಾಜಲಕ್ಷ್ಮಿ, ಆಗ ಅವಳು ನನಗೆ ಕಷ್ಟ ಕೊಟ್ರು, ನನ್ನ ಮನ್ಸಿಗೆ ಇಷ್ಟ ಇಲ್ಲದೆ ಇದ್ರು, ಆ ಪರಿಸ್ಥಿತಿಯಲ್ಲಿ ತಪ್ಪದೆ ಹೇಳ್ಬೇಕಾಗಿ ಬಂತು. ಆ ಒಂದು ವಿಷಯನೇ ನನಗೆ ಗೊತ್ತಿಲ್ಲದೆ ನಡೀತು. ಆದ್ರೆ ಆ ರೂಮಲ್ಲಿ ನಾನು ಅವಳ ಜೊತೆ ಇರೋದ್ರಲ್ಲಿ ನನ್ನ ಕೈವಾಡನೇ ಇಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ರಾಜಿ. ಇದನ್ನೆಲ್ಲ ಪ್ಲಾನ್ ಪ್ರಕಾರ ಆ ಅಸ್ಮಿತಾನೆ ಬೇಕು ಅಂತ ಮಾಡಲು. ಕಾಲೇಜಲ್ಲಿ ನೀನು ಎಲ್ರ ಮುಂದೆ ಹೊಡೆದೆ ಅಂತ ಹೇಗಾದ್ರೂ ಅದಕ್ಕೆ ಪ್ರತಿಕಾರವಾಗಿ ನಿನ್ ಜೀವನ ನಾಶ ಮಾಡ್ಬೇಕು ಅಂತ ಅವಳು ಇಷ್ಟು ಕೀಳ್ಮಟ್ಟಕ್ಕೆ ಇಳಿದಿದ್ದಾಳೆ. ಅದು ಕೂಡ ನನಗೆ ಈಗಷ್ಟೇ ಗೊತ್ತಾಯ್ತು. ಇದು ನಿಜ ರಾಜಿ, ಇದೇ ನಿಜ. ನಾನು ಇಷ್ಟಪಡ್ತಾ ಇರೋದು ನಿನ್ನ, ನಾನು ಪ್ರೀತಿಸ್ತಾ ಇರೋದು ನಿನ್ನ. ನಾನು ಯೋಚನೆ ಮಾಡ್ತಿರೋದು ನಿನ್ ಬಗ್ಗೆ. ನನ್ನ ಯೋಚನೆಯಲ್ಲಿ, ನನ್ನ ಮನಸ್ಸಲ್ಲಿ, ನನ್ನ ಉಸಿರಲ್ಲಿ ನಿನ್ನ ಬಿಟ್ರೆ ಬೇರೆ ಹುಡುಗಿ ಈ ಜನ್ಮದಲ್ಲಿ ಬರಲ್ಲ ರಾಜಿ. ನಾನು ಸರಿಯಾಗಿ ಕತ್ತರಿಸಿ ಹಾಕ್ತೀನಿ. ಏನದ್ಗೆ ಅಣ್ಣ ಯಾರಿಗೋ ಹೊಡಿತೀನಿ ಅಂತಿದ್ದಾರೆ? ಅಣ್ಣನ್ ಮೇಲೆ ಕಿಶೋರ್ ಕೈ ಮಾಡಿದ್ದು ಗೊತ್ತಾದಾಗಿಂದ ಇವ್ರು ಹೀಗೆ ಹುಚ್ಚನ ಕಚ್ಚದವ್ರ ಹಾಗೆ ಆಡ್ತಾನೆ ಇದಾರೆ ನೋಡು ಪಾರ್ವತಿ. ಆಡ್ದೆ ಇದ್ರೆ ಕೈ ಕಾಲು ಬಿದ್ದೋಗಿರೋ ತರ ಇದ್ಬಿಡು ಅಂತೀಯಾ? ಹೊಡಿತೀನಿ ಕಣೆ, ಅವನಿಗೆ ಹೊಡಿತೀನಿ. ಈ ಟೈಮಲ್ಲಿ ಕಾಲಲ್ಲಿ ಒದ್ದು ಕರೆಕ್ಟೇ ಹೊರತು ಕಾಮಾಗಿರೋದು ಸ್ವಲ್ಪನೇ ಕರೆಕ್ಟ್ ಅಲ್ವೇ ಪಾರ್ವತಿ? ನೀನೇನಂತ್ಯಾ? ಕರೆಕ್ಟ್ ಅಣ್ಣ, ನೀವೇ ಕರೆಕ್ಟ್. ಅದು ಏನ್ ಪಾರ್ವತಿ ನೀನು ಕೂಡ ಅವ್ರಿಗೆ ತಕ್ಕ ಹಾಗೆ ಆಡ್ತಾ ಇದ್ಯಾ? ಇಂತ ಕೀಳ್ಮಟ್ಟಕ್ಕೆ ಇಳ್ದಿರೋ ಆ ಕಿಶೋರ್ ಅಂತ್ಯ ನೋಡ್ಬೇಕಲ್ವಾ ಅದಕ್ಕೆ? ಎಲ್ರು ಕಾಮಾಗಿದ್ರೆ ಬೆಲೆ ಇರುತ್ತಾ ಹೇಳಿ? ಅದು ಹಂಗ ಹೇಳಮ್ಮ ನೀನು. ಅಣ್ಣನ್ ಬಿಟ್ಬಿಡಿ ಅದಕ್ಕೆ, ಹೋಗಿ ಹೊಡೆದು ಬರ್ಲಿ. ಅಯ್ಯೋ ದೇವ್ರೆ, ನಿಂತ್ಕೊಳ್ಳಿ. ಬಿಟ್ಬಿಡಿ ಅದಕ್ಕೆ. ಅಣ್ಣ ನಡೀರಿ, ನಾನು ಕೂಡ ಬರ್ತೀನಿ, ನಾನು ಕೂಡ ಹೊಡಿತೀನಿ, ನಡೀರಿ. ಬೇಡಮ್ಮ, ಅವನಿಗೆ ನೀನ್ ಹೊಡಿಬೇಡ, ನಾನೇ ಹೊಡಿತೀನಿ. ನನಗ್ ಕೋಪ ಬರ್ತಾ ಇದೆ, ನನಗ್ ಪೌರುಷ ಕೂಡ ಇದೆ, ನಾನೇ ಹೊಡೆದ್ಬಿಡ್ತೀನಿ. ಜಗಳ ಆಗತ್ತೆ ರೀ. ಆಗ್ಲಿ ಬಿಡಿ ಅದಕ್ಕೆ. ಆ ಕಿಶೋರ್ ಮಾಡಿದ್ರ ಮುಂದೆ ನಾವೇನ್ ಮಾಡಿದ್ರು ಕಮ್ಮಿನೇ. ಅಣ್ಣನ ಈಗ ಹೋಗಕ್ ಬಿಡಿ, ಸರಿಯಾಗಿ ಹೊಡೆದ್ಬಿಟ್ ಬರ್ಲಿ. ಅದು ಹೋಗ್ತೀನಿ, ನಾನು ಹೋಗ್ತೀನಿ. ನೀವು ಹೋಗಿ ಅಣ್ಣ, ಹೊಡಿರಿ ಅಣ್ಣ. ಅಷ್ಟೇ ಅಂತ್ಯಾ? ಅಷ್ಟೇ. ಸರಿ ಹೋಗಿ. ಹೋಗ್ರಿ ಅಂದ್ರೆ ಬರಿಗೇಲಿ ಹೇಗೆ ಹೋಗೋದು ಹೇಳು? ಹೌದು, ಅವ್ರ ಕೈಗೆ ಕತ್ತಿನೋ ಬಂದೂಕೋ ಕೊಡಿಯತ್ಗೆ. ಕತ್ತಿನೋ ಬಂದೂಕ? ಕತ್ತಿನೋ ಬಂದೂಕೋ ಯಾಕಮ್ಮ? ಕೈ ನೋವುತ್ತೆ. ಚಿಕ್ಕ ಕಾಗದ ಪೀಸ್ ಸಾಕಮ್ಮ. ಹಸಿರು ಕಾಗದ ಪೀಸು 1,000 ರೂಪಾಯಿ ಕೊಡು ಸಾಕು. ಅದ್ಯಾಕೆ? ಫುಲ್ಗೆ
ಫುಲ್ ಆಗಿ ಹೊಡಿಬೇಕು ಅಂದ್ರೆ 1000 ರೂಪಾಯಿ ಕೊಡ್ಬೇಕು ಅವನಿಗೆ. ಅಂದ್ರೆ ನೀವ್ ಅವಾಗಿಂದ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ತಾ ಇದ್ದಿದ್ದು ಕಿಶೋರ್ನ ಹೊಡಿಯೋದಕ್ಕಲ್ವಾ? ಚೆ ಅದಲ್ವೇ. ಎಣ್ಣೆ ಹೊಡಿಯೋದಕ್ಕ? ಹೌದು. ಆ ಕಿಶೋರ್ ಮೇಲಿನ ಕೋಪಕ್ಕೆ ಎಣ್ಣೆ ಹೊಡಿತೀನಿ ಕಣೆ. ಅಂಕಲ್, ಹೇಳು ಆದಿತ್ಯ. ಆದ್ಯಾಗೆ ಬುದ್ಧಿ ಹೇಳಿ ಲಗೇಜ್ ತಗೊಂಡ್ ಬಾ ಅಂತ ಕಳ್ಸಿದ್ದೀರಾ. ಆದ್ರೆ ಆದ್ಯ ಮತ್ತೆ ಬರ್ತಾಳ? ಅಷ್ಟಕ್ಕೂ ಆ ರಾಜಾರಾಮ್ ಆದ್ಯನ್ ಬರೋದಕ್ ಬಿಡ್ತಾನ? ನಮ್ಮ ಮಧ್ಯದಲ್ಲಿ ಆ ರಾಜಾರಾಮ್ ಯಾರು ಆದಿತ್ಯ? ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿದೆ. ಅವಳು ಖಂಡಿತ ಬರ್ತಾಳೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಯಾಕೆ? ನೀವಿಲ್ದೇ ಇದ್ದಿದ್ರೆ ನನ್ನ ಪ್ರೀತಿ ಇನ್ನೇನಾಗ್ಬಿಡ್ತಿತ್ತು, ನಾನೇನಾಗ್ಬಿಡ್ತಿದ್ದೋ ಗೊತ್ತಿಲ್ಲ. ಕೊನೆಗೆ ಆದ್ಯ ನನ್ನ ಪರವಾಗಿ ಇಲ್ದೇ ಇದ್ರೂ ಕೂಡ ನೀವಂತೂ ಸ್ಟ್ರಾಂಗ್ ಆಗಿ ನನ್ನ ಪರವಾಗೇ ಇದ್ದೀರಾ. ಅದಕ್ಕೆ ನಿಮಗೆ ಕೋಟಿ ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂಕಲ್. ಅಂಕಲ್, ನೀವೇನೋ ನನಗೆ ಸಪೋರ್ಟಾಗಿ ನಿಂತಿದ್ದೀರಾ, ಆದ್ರೆ ನಿಮಗಂತೂ ಯಾವ ಸಪೋರ್ಟು ಇಲ್ದಾಗಿದೆಯಲ್ಲ. ಈ ಇಡೀ ಊರು ಆ ರಾಜಾರಾಮ್ ಪರವಾಗಿ ನಿಂತುಬಿಟ್ಟಿದೆ. ಅನ್ಯಾಯವಾಗಿ ನಿಮ್ಮನ್ನಷ್ಟು ಹೊಡಿತಿದ್ರು, ಒಬ್ರಲ್ಲ ಒಬ್ರಾದ್ರು ನಿಮಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಲೇ ಇಲ್ಲ. ನಿಮಗಾಗಿರೋ ಈ ಇನ್ಸಿಡೆಂಟ್ಗೆ ಆ ರಾಜಾರಾಮ್ನ ಫುಟ್ಬಾಲ್ ತರ ಒದಿಬೇಕು ಅನ್ನಿಸ್ತಾ ಇದೆ ಅಂಕಲ್. ಆದ್ರೆ ಇಬ್ರು ಏನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂಕಲ್.